माहिती हक्क कार्यकर्ते भीमप्पा गडाद यांनी मुख्यमंत्री सिद्धरामय्या यांनी वरिष्ठ एएसपीवर सार्वजनिकरित्या हात उगारल्याच्या घटनेबद्दल कायद्यानुसार त्यांना 3 वर्षांची शिक्षा व्हायला हवी असे स्फोटक विधान केले आहे. सोमवारी पत्रकारांशी बोलताना त्यांनी सांगितले की सरकारी अधिकाऱ्यावर दबाव किंवा धाक दाखवल्यास 3 वर्षांची शिक्षा होऊ शकते. त्यानुसार पोलिसांनी कारवाई करायला हवी. मात्र त्यांची तक्रार अद्याप स्वीकारलेली नाही असे ते म्हणाले. मल्लिकार्जुन मुत्या नावाच्या व्यक्तीने अल्पवयीन मुलीवर अत्याचार केल्याच्या प्रकरणात पोलिसांनी स्वयंस्फूर्तीने गुन्हा दाखल केलाय. मात्र सार्वजनिकरित्या पोलीस अधिकाऱ्यावर हल्ला करण्याचा प्रयत्न झाल्याच्या घटनेत मुख्यमंत्री सिद्धरामय्या यांच्यावर गुन्हा का दाखल करण्यात आला नाही असा सवालही त्यांनी उपस्थित केला. ಆತ್ಮೀಯರೇ, ಇವತ್ತಿನ ಈ ಅಂತರ್ಜಾಲ ಸುದ್ದಿ ವಾಹಿನಿಯ ಗೋಷ್ಠಿಗೆ ತಮ್ಮೆಲ್ಲರನ್ನು ಮೊದಲಿಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಇವಾಗ ಏನಾಗಿದೆ ಅಂದ್ರೆ ಶಹಾಪುರ ತಾಲೂಕಿನ ಮಹಲ್ ರೋಜಾ ಮಠದ ಶ್ರೀ ಮಲ್ಲಿಕಾರ್ಜುನ ಮುತ್ಯರವರು ಬಾಲಕಿ ಒಬ್ಬರೊಂದಿಗೆ ಅನುಚಿತವಾಗಿ ಪೋಕ್ಸೋ ಪ್ರಕರಣ ದಾಖಲಿಸುವಂತ ಕಾರ್ಯ ನಡೆದಿದೆ. ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಪೊಲೀಸ್ ಇಲಾಖೆ ಯಾವ ಆಧಾರದ ಮೇಲೆ ಇದನ್ನು ದಾಖಲು ಮಾಡ್ಕೊತಂದ್ರ ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದ ಶ್ರೀ ಕೋಸಂಬಿ ಅವರು ಒಂದು ಸ್ವಯಂ ಪ್ರೇರಿತ ದೂರನ್ನ ಕೊಡ್ತಾರೆ ಯಾದಗಿರಿ SP ಅವ್ರಿಗೆ. ಆ ಮೂಲಕ ಇದೊಂದು ಕೇಸ್ ದಾಖಲು ಮಾಡಿದ್ದಾರೆ. ಆದ್ರೆ ಇತ್ತೀಚಿನ ಕೆಲವು ಘಟನೆಗಳನ್ನು ನೋಡಿದ್ರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ಕಾನೂನು, ಜನಸಾಮಾನ್ಯರಿಗೆ ಒಂದು ಕಾನೂನು ಅಂತ ಹೇಳಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಏನಾಗಿತ್ತಂದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಇತ್ತೀಚೆಗೆ ಬೆಳಗಾವಿಯ ಕಾರ್ಯಕ್ರಮವೊಂದರಲ್ಲಿ ಅಲ್ಲಿ ಇರ್ತಕ್ಕಂಥ ಪೊಲೀಸ್ ಇಲಾಖೆಯ ಅಧಿಕಾರಿ ಶ್ರೀ ಭರಮಣಿ ಇವ್ರ ಮೇಲೆ ಸಾರ್ವಜನಿಕರ ಮುಂದೆ ಕೈ ಎತ್ತಿ ಹೊಡೆಯಲು ಹೋಗಿದ್ರು. ಇದರಿಂದ ಕಾನೂನು ಏನ್ ಹೇಳ್ತಿದೆ ಅಂದ್ರೆ ಯಾರಾದರೂ ಜನಪ್ರತಿನಿಧಿಗಳು ಬಹಿರಂಗವಾಗಿ ಸರ್ಕಾರಿ ಅಧಿಕಾರಿಗಳನ್ನ ಹೊಡೆಯಲಿಕ್ಕೆ ಹೋದ್ರೆ ಅಥವಾ ಕೈ ಎತ್ತಿದ್ರೆ ಅವ್ರಿಗೆ 3 ವರ್ಷಗಳ ಕಾರಾಗೃಹ ವಾಸ ಶಿಕ್ಷೆ ಅಂತ ಹೇಳಿ ಕಾನೂನಲ್ಲಿ ಹೇಳ್ತಾ ಇದೆ. ಆದ್ರೆ ಅವತ್ತೇನಾಗಿತ್ತು ಅಂದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ರು, ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳಿಲ್ಲ. ಆ ಕಾರಣಕ್ಕಾಗಿ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ FIR ದಾಖಲಿಸಲು ನಿರ್ದೇಶನಕ್ಕಾಗಿ ಕೋರಿ ನಾನು ಒಂದು ಖಾಸಗಿ ದೂರನ್ನು ದಾಖಲಿಸಿದ್ದೆ. ಆ ದೂರಿನ ಸಂಖ್ಯೆ PCR ನಂಬರ್ 17367/2025. ಆ ದೂರನ್ನ ವಿಚಾರಣೆ ನಡೆಸಿದಂತ ನ್ಯಾಯಮೂರ್ತಿಗಳು ನನ್ನ ಅರ್ಜಿಯನ್ನು ವಜಾ ಮಾಡಿದ್ರು 10/12/2025 ಏನ್ ಕಾರಣ ಹಚ್ಚಿರಪ್ಪ ಅಂದ್ರ ಘಟನೆಯಲ್ಲಿ ನೊಂದ ವ್ಯಕ್ತಿಗಳು ದೂರು ಕೊಟ್ರೆ ಮಾತ್ರ FIR ದಾಖಲು ಅವಕಾಶವಿದೆ. ಘಟನೆಯಲ್ಲಿ ನೀವು ನೊಂದ ವ್ಯಕ್ತಿಗಳಲ್ಲ, ಆದ್ರಿಂದ ನಿಮ್ಮ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಅಂತ ಹೇಳಿ ಜನಪ್ರತಿನಿಧಿಗಳ ನ್ಯಾಯಾಲಯವೇ ಹೇಳಿದೆ. ಇಲ್ಲಿ ಏನಾಗಿದೆ, ನೊಂದ ಬಾಲಕಿಯಾಗ್ಲಿ ಅಥವಾ ಬಾಲಕಿಯ ಪೋಷಕರಾಗ್ಲಿ ತಂದೆ ತಾಯಿಗಳಾಗ್ಲಿ ಯಾರೂ ದೂರನ್ನು ಕೊಟ್ಟಿಲ್ಲ. ಅದಲ್ಲದೆ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಸ್ಪಷ್ಟೀಕರಣ ಏನ್ ಕೊಟ್ಟಿದ್ದಾರೆ ಅಂದ್ರ ನಾವು ಮಠದ ಭಕ್ತರು, ಆ ಮಾಧ್ಯಮಗಳಲ್ಲಿ ಏನ್ ವರದಿ ಆಗಿದೆ, ದೃಶ್ಯಾವಳಿ ಬಂದಿದೆ, ಆ ರೀತಿ ಯಾವುದೇ ಘಟನೆ ನಡೆದಿಲ್ಲ. ನಾವು ಒಂದು ಪೂಜ್ಯ ಭಾವನೆಯಿಂದ ಮಠಕ್ಕೆ ಬರ್ತಾ ಇರ್ತೀವಿ. ನಮ್ಮ ಮಗಳಿಗೆ ಮಲ್ಲಿಕಾರ್ಜುನ ಮುತ್ಯ ಅವರಿಂದ ಒಳ್ಳೆಯದಾಗಿದೆ, ಯಾರು ಇದನ್ನು ಈ ರೀತಿ ಭಾವಿಸಬಾರದು ಅಂತ ಹೇಳಿ ಸ್ವತಃ ತಂದೆ ತಾಯಿಗಳೇ ದೂರು ಕೊಟ್ಟಿದ್ದಾರೆ, ತಂದೆ ತಾಯಿಗಳೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಪೊಲೀಸರು ಯಾವ ಆಧಾರದ ಮೇಲಿಂದ ಇದನ್ನು ಸ್ವಯಂ ಪ್ರೇರಿತವಾಗಿ FIR ದಾಖಲು ಮಾಡಿದ್ರು ಅನ್ನೋದು ಇದ್ರ ಹಿಂದೆ ಒಂದು ಕಾಣದ ಕೈಗಳ ಕೈವಾಡಿದೆ ಅಂತ ನಂಗೆ ತಿಳಿತಾ ಇದೆ. ಅಲ್ಲೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅವರ ಮೇಲೆ ಮಾಡಿದ ಕೇಸಲ್ಲಿ ನ್ಯಾಯಾಲಯ ಹೇಳ್ತತಿ ಘಟನೆಯಲ್ಲಿ ನೊಂದ ವ್ಯಕ್ತಿಗಳು ದೂರು ಕೊಟ್ರೆ ಮಾತ್ರ ಅವ್ರ ಮೇಲೆ FIR ಮಾಡ್ಲಿಕ್ಕೆ ಅವಕಾಶ ಇತ್ತು ಅಂತ ಹೇಳಿ. ಆದ್ರೆ ಇಲ್ಲೇ ಯಾರು ದೂರೇ ಕೊಟ್ಟಿಲ್ಲ, ನೊಂದ ಬಾಲಕಿ ಆಗ್ಲಿ ಅವ್ರ ತಂದೆ ತಾಯಿಗಳಾಗ್ಲಿ. ಆದ್ರೂ ಕೂಡ ಪೊಲೀಸ್ ಇಲಾಖೆ FIR ಮಾಡಿದ್ದು ತಪ್ಪು. ಇದು ಒಂದು ಪ್ರಕರಣ. ಇದರಿಂದ ನಮ್ಗೆ ಏನ್ ಕಂಡು ಬರ್ತೈತೆ ಅಂದ್ರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಒಂದು ಕಾನೂನು, ಈ ಸಾಮಾನ್ಯ ಜನರಿಗೆ ಒಂದು ಕಾನೂನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಅಂತ ಹೇಳಿ ಕಂಡು ಬರ್ತಾ ಇದೆ. ಆದ್ರಿಂದ
ಮತ್ತೊಂದು ಪ್ರಕರಣ, ಕಳೆದ 2 ವರ್ಷಗಳ ಹಿಂದೆ ಈ ರಮೇಶ್ ಜಾರಕಿಹೊಳಿ ಅವರ ಮೇಲೆ ಅವರ ರಾಸಲೀಲೆ ಪ್ರಕರಣ, ಆ ಸಮಯದಲ್ಲಿ ಆ ದೃಶ್ಯಾವಳಿಗಳು, ಲೈಂಗಿಕ ಕ್ರಿಯೆ ದೃಶ್ಯಾವಳಿಗಳು ದೇಶಾದ್ಯಂತ ಹರಿದಾಡಿದ್ದೀವಿ. ಅವಾಗ ಪೊಲೀಸ್ ಇಲಾಖೆ ಮಲ್ಕೊಂಡಿತ್ತ? ಗೃಹ ಸಚಿವರು ಕಣ್ಣು ಮುಚ್ಚಿದ್ರ? ಇಡೀ ದೇಶವೇ ಆ ಘಟನೆಯನ್ನು ನೋಡಿತು. ಆ ಘಟನೆಯಲ್ಲಿ ನೊಂದು ಬೆಂದಂತ ಆ ಮಹಿಳೆ, ಅವಳು ದೂರು ಕೊಟ್ಟಿದ್ಲು, ಮಹಿಳೆ ತಂದೆ ದೂರು ಕೊಟ್ಟಿದ್ದ. ಆದರೂ ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ಪೊಲೀಸ್ ಇಲಾಖೆ FIR ಮಾಡಲಿಲ್ಲ. ಮಾನ್ಯ ಗೃಹ ಸಚಿವರು ಗಂಭೀರವಾಗಿ ಪರಿಗಣಿಸಬೇಕು ಈ ಪ್ರಕರಣಗಳನ್ನ. ನೀವು ವಿಧಾನಸೌಧದಲ್ಲಿ ಕುಳಿತುಕೊಂಡು ಸಾಮಾನ್ಯ ಜನರಿಗೆ ಒಂದು ಕಾನೂನು, ನಿಮ್ಮ ರಾಜಕಾರಣಿಗಳೊಂದು ಕಾನೂನು ಮಾಡೋದು ಸರಿಯಲ್ಲ. ಇದರ ಒಂದು ಇದನ್ನ ನೀವು ಅನುಭವಿಸ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಆದ್ರಿಂದ ನಾನು ಇವತ್ತಿನ ದಿವಸ ಮಾನ್ಯ ಗೃಹ ಸಚಿವರಿಗೆ ಮತ್ತು ಪೊಲೀಸ್ ಇಲಾಖೆಯ ಡೈರೆಕ್ಟರ್ ಜನರಲ್ ಆಫ್ DG ಸಾಹೇಬರಿಗೆ, ಅದರಂತೆ ಈ ಈಶಾನ್ಯ ವಲಯದ IGP ಅವರಿಗೆ ಮತ್ತು ಯಾದಗಿರಿ SP ಅವರಿಗೆ ಈ ದಾಖಲೆಗಳ ಸಮೇತವಾಗಿ ನಾನು ಒಂದು ಪತ್ರವನ್ನು ಬರಿತಾ ಇದ್ದೀನಿ. ನ್ಯಾಯಾಲಯ ಹೇಳಿದಾಗ ತಾವು ಯಾವ ಮಾನದಂಡಗಳ ಮೇಲೆ ಮಲ್ಲಿಕಾರ್ಜುನ ಮುತ್ಯ ಅವ್ರ ಮೇಲೆ FIR ದಾಖಲು ಮಾಡಿದ್ರಿ ಅನ್ನೋದನ್ನ ತಿಳಿಸಬೇಕು ಸಾರ್ವಜನಿಕರಿಗೆ ಅಂತ ಹೇಳ್ತಾರೆ ನಾನು ಸರ್ಕಾರಕ್ಕೆ ಪತ್ರಗಳನ್ನು ಬರಿತಾ ಇದ್ದೀನಿ. ಈ ಸರ್ಕಾರ ಏನಾದರೂ ಇವಾಗ ಕೋರ್ಟ್ ಅನ್ನ ಹೇಳಿದೆ, ಈಗ ತಾನೇ ನಾನು ಹೇಳಿದ್ದೀನಿ, ಜನಪ್ರತಿನಿಧಿಗಳ ನ್ಯಾಯಾಲಯ ಹೇಳಿದೆ, ಇದೇ ಬರ್ಮನಿಯವ್ರ ಮೇಲೆ ನಾವು ವಿಡಿಯೋ ದೃಶ್ಯಾವಳಿಗಳ ಮುಖಾಂತರ ಕೈ ಎತ್ತಿ ಮುಖ್ಯಮಂತ್ರಿಗಳು ಹೊಡೆಯುವ ದೃಶ್ಯಾವಳಿಗಳ ಒಂದು ವಿಡಿಯೋ 10 ನಿಮಿಷದ ವಿಡಿಯೋ ತುಕಡಿಯನ್ನೇ ಕೋರ್ಟ್ನಲ್ಲಿ ಕೊಟ್ಟರು ಸಹಿತ ನ್ಯಾಯಾಧೀಶರು ನಮ್ಮ ಅರ್ಜಿಯನ್ನು ವಜಾ ಮಾಡಿದ್ರು. ಇಲ್ಲಿ ಅಂತ ಯಾವ ದೃಶ್ಯಾವಳಿಗಳು ಇಲ್ಲ. FIR ಹೇಗೆ ದಾಖಲಿಸಿಕೊಂಡ್ರು ಪೊಲೀಸರು? ಇವ್ರಿಗೆ ಹೇಳ್ಬೇಕಾಗಿತ್ತು, ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷರಿಗೆ. ಅವರು ಪ್ರಚಾರ ಪ್ರಿಯರು ಕಾಣ್ತಾರೆ ಬಹುತೇಕ ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷರು. ಯಾಕಪ್ಪ ಅಂದ್ರ ನೀವು ಮಾಡ್ಲಿಕ್ಕೆ ಸಾಕಷ್ಟು ಕೆಲಸಗಳದಾವ್. ನಾನು ಸುಮಾರು 2017ರಿಂದ ಹೋರಾಟ ಮಾಡ್ತಾ ಇದ್ದೀನಿ. ಅನುದಾನ ರಹಿತ ಶಾಲೆಯಲ್ಲಿ ಓದ್ತಿರೋಂತಹ ಮಕ್ಕಳಿಗೆ ಸರ್ಕಾರ ಉಚಿತವಾಗಿ ಮಧ್ಯಾಹ್ನ ಬಿಸಿ ಊಟ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಮಕ್ಕಳ ರಕ್ಷಣಾ ಆಯೋಗ ಕ್ರಮ ತಗೋಬೇಕು. ಮಕ್ಕಳ ಹಕ್ಕು ಉಲ್ಲಂಘನೆ ಆಗಿದೆ, ಮಕ್ಕಳು ಮಾನಸಿಕವಾಗಿ ತೊಂದರೆಯನ್ನು ಪಡ್ತಾ ಇದ್ದಾರೆ ಅಂತ ಹೇಳಿ ಇದೇ ಮಕ್ಕಳ ರಕ್ಷಣಾ ಆಯೋಗಕ್ಕ 2017ರಿಂದ ನಾನು ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದೀನಿ. ಕೋಸಂಬಿ ಸಾಹೇಬ್ರೆ ಸ್ವಲ್ಪ ಕಣ್ ತೆಗೆದ ಆ ದಾಖಲೆಗಳನ್ನ ನೋಡ್ರಿ. ನಿಮ್ ನಿಜವಾಗಿಯೂ ಮಕ್ಕಳ ಬಗ್ಗೆ ಕಳಕಳಿ ಇತ್ತಂದ್ರ, ಲಕ್ಷಾಂತರ ಮಕ್ಕಳು ಖಾಸಗಿ ಶಾಲೆಗಳು ಓದ್ತಾ ಇದ್ದಾರೆ, ಮಾನಸಿಕವಾಗಿ ನೊಂದ್ತಾ ಇದ್ದಾರೆ. ಇವತ್ತ ಸರ್ಕಾರಿ ಶಾಲೆಗಳಲ್ಲಿ ಓದುವಂತ ಮಕ್ಕಳು ಕೂಡ ಅವು ಕರ್ನಾಟಕದ ಮಕ್ಕಳೇ, ಖಾಸಗಿ ಶಾಲೆಯಲ್ಲಿ ಓದುವ ಮಕ್ಕಳು ಕೂಡ ಕರ್ನಾಟಕ ಮಕ್ಕಳೇ. ಈ ತಾರತಮ್ಯ ನಿಮ್ಗೆ ಕಾಣ್ತಾ ಇಲ್ಲ? ಸರ್ಕಾರದ ಮೇಲೆ ಸ್ವಯಂ ಪ್ರೇರಿತ ದೂರು ದಾಖಲಿಸ್ಕೊಡ್ರಿ. ನೀವು ಅಧ್ಯಕ್ಷ ಆಗಿದ್ ಸ್ವಾರ್ಥಕ್ಕಾಗ್ತತಿ. ಆದ್ರಿಂದ ಪೊಲೀಸ್ ಇಲಾಖೆಯಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಈ ಕೋರ್ಟಿನ ದಾಖಲೆಗಳನ್ನು ಕೂಡ ನಾನು ಇವತ್ತು ಬಹಿರಂಗಪಡಿಸ್ತಾ ಇದ್ದೀನಿ. ಆ ಕೋರ್ಟಿನ ಆದೇಶವನ್ನು ಓದ್ರಿ. ಮಕ್ಕಳ ಆಯೋಗಕ್ಕೆ ನೀವು ಒಂದು ಪತ್ರ ಬರೀರಿ. ಪೊಲೀಸ್ ಇಲಾಖೆ ಇಂತಹ ಮುಖ್ಯಮಂತ್ರಿಗಳ ಪ್ರಕರಣದಲ್ಲಿ ನೊಂದ ವ್ಯಕ್ತಿಗಳು ದೂರು ಕೊಟ್ರೆ ಮಾತ್ರ FIR ಮಾಡ್ಬೇಕಂತೇಳಿ ಕೋರ್ಟ್ ಆದೇಶ ಮಾಡಿದೆ. ಇಲ್ಲಿ ಯಾರು ದೂರು ಕೊಟ್ಟಿಲ್ಲ ಅದಕ್ಕೆ ನಾವು FIR ಮಾಡಕ್ ಸಾಧ್ಯ ಇಲ್ಲ ಅಂತೇಳಿ ಬರೆದ ಈ ಪ್ರಕರಣವನ್ನು ಮುಕ್ತಾಯ ಮಾಡದೇ ಇದ್ದಲ್ಲಿ ನಾನು ಕಾನೂನಾತ್ಮಕ ಹೋರಾಟ ಮಾಡ್ತೇನೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. भीमा पगडाद माहिती हक्क कार्यकर्ता मूडलगे. या प्रकरणात गुन्हा नोंदवण्यात यावा अशी मागणी त्यांनी केली आहे. विनोद कोलकार, KMM मराठी, बेळगाव. 100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every ₹1 lakh diamond value. Available at all Bhima showrooms. TNC apply.